ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ 2026 ದಿನಾಂಕ 1 ಮಾರ್ಚ್ 2026ರಂದು ನಡೆದಂಥ ಮೊರಾರ್ಜಿ ದೇಸಾಯಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಅದರ ಮಾದರಿ ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಟ್ಟು ಅವಧಿ ಇರ್ತಕ್ಕಂಥದ್ದು 150 ನಿಮಿಷ, ಉತ್ತರಿಸಲಿರುವ ಗರಿಷ್ಠ ಅವಧಿ 120 ನಿಮಿಷ. ಸಮಯ ಬೆಳಿಗ್ಗೆ 11ರಿಂದ ಮಧ್ಯಾಹ್ನ 1ರವರೆಗೆ ನಡೆದಂಥ ಪರೀಕ್ಷೆ. ಒಟ್ಟು ಪ್ರಶ್ನೆಗಳು 100, ಗರಿಷ್ಠ ಅಂಕಗಳು 100. ವಿಷಯ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥವು. ಅಭ್ಯರ್ಥಿಗಳ ಸೂಚನೆಗಳನ್ನು ನೋಡ್ಕೊತ ಹೋಗಿ, ಹಾಗೆ ಅಭ್ಯರ್ಥಿಗಳಿಗೆ ಮುಖ್ಯ ಸೂಚನೆಗಳನ್ನು ಕೂಡ ಕೊಡಲಾಗಿತ್ತು. ಇಲ್ಲಿ 1ನೇ ಪ್ರಶ್ನೆ, ರಿತೇಶನ ಬಳಿ ಕರಿಯ ಮೊಲವಿದೆ, ಅಡಿಗೆರೆ ಎಳೆದ ಪದವು ಸೂಚಿಸುವ ವ್ಯಾಕರಣಾಂಶ. ಉತ್ತರ ಇದು ಗುಣ ವಿಶೇಷಣ. ನೆಕ್ಸ್ಟ್ 2ನೇ ಪ್ರಶ್ನೆ, ಸಮಯೋಚಿತ ಈ ಪದದ ಸರಿಯಾದ ಬಿಡಿಸಿದ ರೂಪ. ಉತ್ತರ ಸಮಯ ಪ್ಲಸ್ ಉಚಿತ ಸಮಯೋಚಿತ. ನೆಕ್ಸ್ಟ್ 3ನೇ ಪ್ರಶ್ನೆ, ನಿನ್ನ ಸಕಲ ಕಾರ್ಯದಲ್ಲಿ ಜಯವಾಗಲಿ ಈ ವಾಕ್ಯದಲ್ಲಿ ಸಪ್ತಮಿ ವಿಭಕ್ತಿ ಒಳಗೊಂಡಿರುವ ಪದ. ಉತ್ತರ ಆಪ್ಷನ್ 3 ಕಾರ್ಯದಲ್ಲಿ. 4ನೇ ಪ್ರಶ್ನೆ, ಈ ಕೆಳಗಿನ ವಾಕ್ಯಗಳಲ್ಲಿ ಸೂಕ್ತ ಲೇಖನ ಚಿಹ್ನೆ ಬಳಸಿ ಬರೆದಿರುವ ವಾಕ್ಯವನ್ನು ಗುರುತಿಸಿ. ಉತ್ತರ ಆಮ್ ಆಮ್ ಕಡಿದರೆ ಯಾಕೆ ಯಾಕೆ. ನೆಕ್ಸ್ಟ್ 5ನೇ ಪ್ರಶ್ನೆ, ಕೆಳಗೆ ನೀಡಿರುವ ಪದಗಳನ್ನು ಅಕಾರಾದಿಯಾಗಿ ಬರೆಯಿರಿ ಶಬ್ದಕೋಶದ ಪ್ರಕಾರ. ಮೈಸೂರು, ಮೀಸೆ, ಮೊಸರು, ಮಾವ. ಉತ್ತರ ಇದಕ್ಕೆ ಆಪ್ಷನ್ 4 ಮಾವ, ಮೀಸೆ, ಮೈಸೂರು, ಮೊಸರು. 6ನೇ ಪ್ರಶ್ನೆ, ಡ್ಯಾಶ್ ವೇರಿ ಡ್ಯಾಶ್ ಡಗಿನ ಭಾಗಮಂಡಲದ ಬೆಟ್ಟದ ಬಳಿ ಡ್ಯಾಶ್ ರಿದಾಗಿ ಹುಟ್ಟಿ ಡ್ಯಾಶ್ ರಳಗೆ ಹರಿಯುತ್ತದೆ. ಮೇಲಿನ ವಾಕ್ಯಗಳನ್ನು ಪೂರ್ಣಗೊಳಿಸಲು ಸರಿಯಾದ ಆಯ್ಕೆ ಇದಾಗಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಕ, ಕೋ, ಕಿ, ಕೆ. ಕ ಕಾವೇರಿ, ಕೋ ಕೊಡಗಿನ, ಕಿ ಕಿರಿದಾಗಿ, ಕೆ ಕೆಳಗೆ ಹರಿಯುತ್ತದೆ. ನೆಕ್ಸ್ಟ್ 7ನೇ ಪ್ರಶ್ನೆ, ತಪ್ಪು ಮಾಡಿದವರನ್ನು ದಂಡದಿಂದ ಶಿಕ್ಷಿಸಿ ದಂಡ ಹಾಕುವುದು ಸಂಪ್ರದಾಯವಾಗಿತ್ತು. ವಾಕ್ಯದಲ್ಲಿನ ದಂಡ ಪದವು ಸೂಚಿಸುವ ನಾನಾರ್ಥಗಳು. ಇದರ ಉತ್ತರ ಆಪ್ಷನ್ 1 ಕೋಲು ಶಿಕ್ಷೆ. 8ನೇ ಪ್ರಶ್ನೆ, ಪತ್ರ ಬರೆಯುವಾಗ ಅನುಸರಿಸಬೇಕಾದ ಸಾಮಾನ್ಯ ನಿಯಮಗಳನ್ನು ಕ್ರಮವಾಗಿ ಹೆಸರಿಸಿ. ಉತ್ತರ ಇದಕ್ಕೆ ಉತ್ತರ ಆಪ್ಷನ್ 1 ಒಂದನೇದು, ಪತ್ರದ ಮೇಲ್ಭಾಗದಲ್ಲಿ ದಿನಾಂಕ, ಹೆಸರು, ವಿಳಾಸ ಇರಬೇಕು. ನೆಕ್ಸ್ಟ್ ಆಪ್ಷನ್ 4 ಸೂಕ್ತವಾದ ಸಂಬೋಧನೆಯನ್ನು ಬರೀಬೇಕು. ನೆಕ್ಸ್ಟ್ ಆಪ್ಷನ್ 3 ಔಚಿತ್ಯಪೂರ್ಣವಾದ ಕೋರಿಕೆ ಹಾರೈಕೆ ಇರಬೇಕು. ನೆಕ್ಸ್ಟ್ ಆಪ್ಷನ್ 2 ಪತ್ರದ ಕೊನೆಯಲ್ಲಿ ಸಹಿ ಹಾಕಬೇಕು. ಹಾಗಾಗಿ ಇದು 1, 4, 3, 2 ಆಪ್ಷನ್ ಸರಿಯಾದ ಉತ್ತರ. ನೆಕ್ಸ್ಟ್ 9ನೇ ಪ್ರಶ್ನೆ, ಮಾದರಿಯಂತೆ ಬರೆ. ಮಾದರಿ ಕೊಡಲಾಗಿದೆ. ಬಂದನು ಈ ಪದದ ಧಾತು ರೂಪ ಬರು, ತಿಂದನು ಈ ಪದದ ಧಾತು ರೂಪ. ಉತ್ತರ ಆಪ್ಷನ್ 3 ತಿನ್ನು. ನೆಕ್ಸ್ಟ್ 10ನೇ ಪ್ರಶ್ನೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಡ್ಯಾಶ್ ಈ ವಚನ ಪೂರ್ಣಗೊಳಿಸಿ. ಇದರ ಉತ್ತರ ಆಪ್ಷನ್ 3 ಮೃಗಗಳಿಗಂಜಿದೆಡೆಂತಯ್ಯ. 11ನೇ ಪ್ರಶ್ನೆ, ಓಡಾಡ್ಕೊಂಡು ದನ ಕಾದ್ರೆ ಬೇಗನೆ ಹೊತ್ತು ಮುಳುಗುತ್ತಾ. ಈ ಗಾದೆ ಮಾತನ್ನು ಬರಹದ ಅಥವಾ ಗ್ರಾಂಥಿಕ ಭಾಷೆಯಲ್ಲಿ ಬರೆದಾಗ. ಉತ್ತರ ಆಪ್ಷನ್ 2 ಓಡಾಡಿಕೊಂಡು ದನ ಕಾದರೆ ಬೇಗನೆ ಹೊತ್ತು ಮುಳುಗುತ್ತದೆ. ಇದು ಸರಿಯಾದ ಉತ್ತರವಾಗುತ್ತೆ. ನೆಕ್ಸ್ಟ್ 12ನೇ ಪ್ರಶ್ನೆ, ಪ್ರಜ್ಞಾವಧಾನಿ ಈ ಪದದ ಅರ್ಥ ಏನು. ಇದರ ಉತ್ತರ ಸರಿಯಾದ ಉತ್ತರ 1ನೇ ಆಪ್ಷನ್ ತಿಳುವಳಿಕೆ ಹಾಗೂ ಸ್ಮರಣ ಶಕ್ತಿ ಉಳ್ಳವನು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ 13ನೇ ಪ್ರಶ್ನೆ, ಅಣ್ಣ ಪತ್ರವನ್ನು
ಬರೆದನು. ಈ ವಾಕ್ಯವನ್ನು ಬಹುವಚನ ರೂಪದಲ್ಲಿ ಬರೆದಾಗ ಏನಾಗುತ್ತೆ? ಉತ್ತರ ಆಪ್ಷನ್ 3ನೇದು, ಅಣ್ಣಂದಿರು ಪತ್ರಗಳನ್ನು ಬರೆದರು. 14ನೇ ಪ್ರಶ್ನೆ, ಮುಳ್ಳಯ್ಯನಗಿರಿಯು ಕರ್ನಾಟಕದಲ್ಲಿರುವ ಅತ್ಯಂತ ಎತ್ತರವಾದ ಬೆಟ್ಟ. ಈ ವಾಕ್ಯದಲ್ಲಿರುವ ರೂಢನಾಮವನ್ನು ಗುರುತಿಸಿ. ಉತ್ತರ 3ನೇ ಉತ್ತರ ಆಪ್ಷನ್ ಬೆಟ್ಟ. 15ನೇ ಪ್ರಶ್ನೆ, ಗುಂಪಿಗೆ ಸೇರಿದ ಪದ ಗುರುತಿಸಿ. ಭಕ್ತ, ಆಜ್ಞೆ, ಹೆಜ್ಜೆ, ಚಕ್ರ. ಇದರ ಸರಿಯಾದ ಉತ್ತರ ಆಪ್ಷನ್ 3, ಹೆಜ್ಜೆ ಎನ್ನುವುದು ಗುಂಪಿಗೆ ಸೇರದ ಪದ. 16ನೇ ಪ್ರಶ್ನೆ, ಹುಡುಗರು ಪ್ಲಸ್ ಎಲ್ಲರೂ, ಹುಡುಗರೆಲ್ಲರೂ. ಈ ಸಂಧಿಯಲ್ಲಿರುವ ಲೋಪವಾಗಿರುವ ಸ್ವರ ಯಾವುದು? ಉತ್ತರ ಆಪ್ಷನ್ 2ನೇದು, ಉ. 17ನೇ ಪ್ರಶ್ನೆ, ಅಕ್ಕ ಮಹಾದೇವಿಯವರ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಡ್ಯಾಶ್ ಗ್ರಾಮ ಯಾವುದು ಅಂತಂದರೆ ಅದು ಆಪ್ಷನ್ 3, ಉಡುತಡಿ. 18ನೇ ಪ್ರಶ್ನೆ, ಮೈ ಪ್ಲಸ್ ತೊಳೆ, ಮೈದೊಳೆ. ಈ ಪದವು ಯಾವ ಸಂಧಿಗೆ ಉದಾಹರಣೆ? ಇದರ ಉತ್ತರ ಆಪ್ಷನ್ 2, ಆದೇಶ ಸಂಧಿ. ನೆಕ್ಸ್ಟ್ 19ನೇ ಪ್ರಶ್ನೆ, ಚುಟುಕು ಬ್ರಹ್ಮ ಎಂದು ಕರೆಯಲ್ಪಡುವ ಕವಿ ಯಾರು? ಉತ್ತರ ಆಪ್ಷನ್ 1ನೇದು, ದಿನಕರ ದೇಸಾಯಿ. 20ನೇ ಪ್ರಶ್ನೆ, ಕಣ್ಣನ್ನು ತೆರೆಸು. ಈ ನುಡಿಗಟ್ಟಿನ ಅರ್ಥ? ಉತ್ತರ ಆಪ್ಷನ್ 2ನೇದು, ಅರಿವು ಉಂಟಾಗುವುದು. ನೆಕ್ಸ್ಟ್ ಇಂಗ್ಲಿಷ್ ಭಾಗದಲ್ಲಿ 21ನೇ ಪ್ರಶ್ನೆ, ಇನ್ ಗಿವನ್ ಆಪ್ಷನ್ಸ್ ಚೂಸ್ ದ ಪೊಸೆಸಿವ್ ವರ್ಡ್. ರೈಟ್ ಆನ್ಸರ್ ಈಸ್ ಆಪ್ಷನ್ 1, ಮೈನ್. 22nd question, pick out the word which is not an example for feminine gender. Answer is option 1, prince. Next 23rd question, the opposite word of quit. Quit ಪದದ opposite word. Answer option 1, start. 24th question, rearrange the following words in the correct order to form a meaningful sentence. Option is answer option 3rd, animals or living beings. 25th question, match the animals with their sounds. ಇದಕ್ಕೆ ಸರಿಯಾದಂಥ ಉತ್ತರ ಎಗೆ ಆಪ್ಷನ್ 3, ಮೂ. ಎ ಕೌ ಮೂಸ್. ನೆಕ್ಸ್ಟ್ ಬಿಗೆ 5, ಎ ಕ್ಯಾಟ್ ಮಿಯಾವ್ಸ್. ನೆಕ್ಸ್ಟ್ ಸಿಗೆ 4, ಎ ಡಾಗ್ ಬಾರ್ಕ್ಸ್. ನಾಯಿ ಬೊಗಳುತ್ತದೆ. ನೆಕ್ಸ್ಟು ಡಿಗೆ ಆಪ್ಷನ್ 2, ಬ್ಲೀಡ್ಸ್. ಎ ಶೀಪ್ ಬ್ಲೀಡ್ಸ್. ನೆಕ್ಸ್ಟ್ ಆಪ್ಷನ್ ಇಗೆ ಆಪ್ಷನ್ 1, ಟ್ರಂಪೆಟ್ಸ್. ಆ್ಯನ್ ಎಲಿಫೆಂಟ್ ಟ್ರಂಪೆಟ್ಸ್. ಹಾಗಾಗಿ ಇದರ ಆಪ್ಷನ್ 2 ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ 26th question, look at the clock and say the time. Answer is option 2, 8:30. Next 27th question, find the missing letters F dash V dash U R dash T dash. Right answer is option 3, favorite. Next question, 28th question, pick out the words with silent letters from the list given below. Present, parent, wrong, forest, walk, village, knife, knees, knee, great, plant, milk, drink, stand, thank, trust, desk, pink. The right answer is option 1, wrong, walk, knife, knee. Next 29th question, write the words given below in alphabetical order. ಡಿಕ್ಷನರಿ ಆರ್ಡರಲ್ಲಿ ನಾವು ಇಲ್ಲಿ ಬರಿಬೇಕು. ಕೊಟ್ಟಿರ್ತಕ್ಕಂಥ ಪದಗಳು ಯಾವುದು ಅಂತ ನೋಡೋದಾದರೆ ಮ್ಯಾಂಗೋ, ಮ್ಯಾರೇಜ್, ಮಾಸ್ಟರ್, ಮೇಡಮ್. ಇದರ ಸರಿಯಾದಂಥ ಉತ್ತರ ಆಪ್ಷನ್ 4th, ಮೇಡಮ್, ಮ್ಯಾಂಗೋ, ಮ್ಯಾರೇಜ್, ಮಾಸ್ಟರ್.
30th ಕ್ವಶನ್ 30ನೇ ಪ್ರಶ್ನೆ. ಸಾಲ್ವ್ ದ ರಿಡಲ್. ಐ ಆಮ್ ಇನ್ ದ ಫ್ರೂಟ್ ಗ್ರೂಪ್. ಐ ಆಮ್ ಎ ಟೈಪ್ ಆಫ್ citrus fruit. You can squeeze me to make juice. I am the same color as my name. Who am I? Right answer is option 2, orange. Next, 31st question, 31 question. In these sentences, which sentence needs a question mark? The right answer is option 3, how old are you? 32 question. Pick out the word which does not belong to the group. ಗುಂಪಿಗೆ ಸೇರಿದ ಪದ. ಜಗ್, ಟಬ್, ಪುಟ್, ಬನ್. ರೈಟ್ ಆನ್ಸರ್ ಈಸ್ ಆಪ್ಷನ್ 2, ಪುಟ್. 33rd question. Find the relating word afternoon, lunch, morning. Right answer is option 2, breakfast. 34th question. We ordered large pizza for lunch. Pick out the adjective. Answer is option 2, large. 35th question. A holy man is called a monk. A learned person is called dash. Answer is option 2, scholar. 36th question. Choose the grammatically correct sentence in the option given below. Right answer is option 3, Lucy tells us stories every day. 37th question. The best way to express gratitude is. Right answer is option 2, say thank you. Next, 38th question. A group of people is called. Right answer is option 3, crowd. 39th question. Which of these words does not change in plural form? Right answer is option 4, all of above. All of the above. 40th question. The past tense form of the word think is. Right answer is option 2, thought. 41ನೇ ಪ್ರಶ್ನೆ. ಇದು ಗಣಿತಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು. ಕೆಳಗಿನ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ. 5478, 5397, 5997, 5749. ಇದರ ಸರಿಯಾದಂಥ ಉತ್ತರ ಆಪ್ಷನ್ 1, 5997, 5749, 5478, 5397. 42ನೇ ಪ್ರಶ್ನೆ. ಎಲ್ಲ ಸಂಖ್ಯೆಗಳ ಅಪವರ್ತ ಸಂಖ್ಯೆ ಯಾವುದು? ಸರಿಯಾದಂಥ ಉತ್ತರ ಆಪ್ಷನ್ ಎ, ಆಪ್ಷನ್ 1, 1. 43ನೇ ಪ್ರಶ್ನೆ. ತಂದೆಯೊಡನೆ ರಮಾಳು ಒಂದು ಅಂಗಡಿಗೆ ಹೋಗುತ್ತಾಳೆ. ಅಲ್ಲಿ ಅವಳು 3 ಸೋಪುಗಳನ್ನು ಕೊಳ್ಳುತ್ತಾಳೆ. ಪ್ರತಿ ಸೋಪಿನ ಬೆಲೆ 18 ರೂಪಾಯಿ ಆದರೆ ರಮಾಳು ಅಂಗಡಿಯವನಿಗೆ ಎಷ್ಟು ಹಣವನ್ನು ಕೊಡಬೇಕು? ಸರಿಯಾದ ಉತ್ತರ ಆಪ್ಷನ್ 3, 54. 44ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದರ ಪ್ರತಿಬಿಂಬ ಮೂಲ ಪದದಂತೆ ಇರುವುದಿಲ್ಲ? ಉತ್ತರ ಆಪ್ಷನ್ 2, THAT, ದಟ್. ನೆಕ್ಸ್ಟ್ 45ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ತ್ರಿಭುಜ ಸಂಖ್ಯೆಯಲ್ಲ? ಉತ್ತರ ಆಪ್ಷನ್ 2, 5. 46ನೇ ಪ್ರಶ್ನೆ. ಒಂದು ಪುಸ್ತಕದ ಅಂಗಡಿಯಲ್ಲಿ ಲಭ್ಯವಿರುವ ಪುಸ್ತಕಗಳ ದರ ಪಟ್ಟಿ ಹೀಗಿದೆ. ಇದಕ್ಕೆ 7 ರೂಪಾಯಿ 50 ಪೈಸೆ, 14 ರೂಪಾಯಿ, 5 ರೂಪಾಯಿ 50 ಪೈಸೆ. ಇಲ್ಲಿ ರವಿ ಪುಸ್ತಕದ ಅಂಗಡಿಯಿಂದ ಈ 3 ಪುಸ್ತಕಗಳನ್ನು ಕೊಳ್ತಾನೆ. ಅವನು ಅಂಗಡಿಯವನಿಗೆ ನೀಡಬೇಕಾದಂಥ ಒಟ್ಟು ಹಣ ಎಷ್ಟು ಅಂತಂದರೆ ಅದು ಆಪ್ಷನ್ 3, 27 ರೂಪಾಯಿಗಳು. ನೆಕ್ಸ್ಟ್ 47ನೇ ಪ್ರಶ್ನೆ. ಕೆಳಗಿನ ಭಿನ್ನರಾಶಿಗಳನ್ನು ಸುಲಭ ರೂಪದಲ್ಲಿ ಬರೆಯಿರಿ. 16ನೇ 8 ಮತ್ತು 72ನೇ 24. ಇದರ ಸರಿಯಾದಂಥ ಉತ್ತರ ಆಪ್ಷನ್ 2, 2ನೇ 1 ಮತ್ತು 3ನೇ 1. 48ನೇ ಪ್ರಶ್ನೆ. 600 ಸೆಂಟಿಮೀಟರನ್ನು ಮೀಟರ್ಗೆ ಪರಿವರ್ತಿಸಿ. ಇದರ ಸರಿಯಾದ ಉತ್ತರ ಆಪ್ಷನ್ 3, 6 ಮೀಟರ್. 49ನೇ ಪ್ರಶ್ನೆ.
5 ಕ್ವಿಂಟಾಲ್ ತೂಕವು ಎಷ್ಟು ಕಿಲೋಗ್ರಾಂಗೆ ಸಮ? ಸರಿಯಾದ ಉತ್ತರ ಆಪ್ಷನ್ 1 600 ಕಿಲೋಗ್ರಾಂ. 50ನೇ ಪ್ರಶ್ನೆ, 6457ರಲ್ಲಿ 4ರ ಸ್ಥಾನಬೆಲೆ ಮತ್ತು ಮುಖಬೆಲೆಯ ವ್ಯತ್ಯಾಸ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ 1 396. ನೆಕ್ಸ್ಟ್ 51ನೇ ಪ್ರಶ್ನೆ, ಕೆಳಗೆ ನೀಡಿದ ಆಕೃತಿಯ ಸುತ್ತಳತೆ ಕಂಡುಹಿಡಿಯಿರಿ. ಸರಿಯಾದ ಉತ್ತರ ಆಪ್ಷನ್ 2 19 ಸೆಂಟಿಮೀಟರ್. 52ನೇ ಪ್ರಶ್ನೆ, 12056ನ್ನು 12ರಿಂದ ಭಾಗಿಸಿದಾಗ ಬರುವ ಭಾಗಲಬ್ಧವು ಡ್ಯಾಶ್ ಮತ್ತು ಶೇಷ ಡ್ಯಾಶ್ ಆಗಿರುತ್ತದೆ. ಇದರ ಸರಿಯಾದ ಉತ್ತರ ಆಪ್ಷನ್ 1 1004 ಮತ್ತು 8. 53ನೇ ಪ್ರಶ್ನೆ, ವೃತ್ತದ ಮೇಲಿನ ಬಿಂದು ಮತ್ತು ವೃತ್ತ ಕೇಂದ್ರಕ್ಕಿರುವ ದೂರವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಸರಿಯಾದ ಉತ್ತರ ಆಪ್ಷನ್ 3 ತ್ರಿಜ್ಯ. ನೆಕ್ಸ್ಟ್ ಪ್ರಶ್ನೆ 54ನೇ ಪ್ರಶ್ನೆ, ಈ ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ಲಘು ಕೋನವಾಗಿದೆ? ಇದರ ಸರಿಯಾದ ಉತ್ತರ ಆಪ್ಷನ್ 1 80 ಡಿಗ್ರಿ. 55ನೇ ಪ್ರಶ್ನೆ, 100ನೇ 5 ಇದರ ದಶಮಾಂಶ ರೂಪ ಯಾವುದು ಅಂತಂದರೆ ಅದು ಆಪ್ಷನ್ 1 0.05. 56ನೇ ಪ್ರಶ್ನೆ, ಒಬ್ಬ ವ್ಯಾಪಾರಿಯ ವಾರ್ಷಿಕ ಆದಾಯವು 14,400 ಆದರೆ ಅವನ ಒಂದು ತಿಂಗಳ ಆದಾಯವನ್ನು ಕಂಡುಹಿಡಿಯಿರಿ. ಇದರ ಸರಿಯಾದ ಉತ್ತರ ಆಪ್ಷನ್ 2 1200 ರೂಪಾಯಿಗಳು. 57ನೇ ಪ್ರಶ್ನೆ, 3459ರಲ್ಲಿ 4ರ ಸ್ಥಾನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಅದರ ಸರಿಯಾದ ಉತ್ತರ ಆಪ್ಷನ್ 2 400. 58ನೇ ಪ್ರಶ್ನೆ, 2 × 1000 ಪ್ಲಸ್ 5 × 100 ಪ್ಲಸ್ 3 × 1 ಸರಿಯಾದಂಥ ಉತ್ತರ. ಇದರ ಸಾಮಾನ್ಯ ರೂಪವನ್ನು ನೋಡೋದಾದರೆ ಆಪ್ಷನ್ 4 2503. 59ನೇ ಪ್ರಶ್ನೆ, ಸಂಕಲನ ಮಾಡಿರಿ ಅಂತ ಕೇಳಲಾಗಿದೆ. 2 ಗಂಟೆ 50 ನಿಮಿಷಗಳು ಮತ್ತು 3 ಗಂಟೆ 40 ನಿಮಿಷಗಳು. ಇದರ ಸರಿಯಾದ ಉತ್ತರ 3ನೇ ಆಪ್ಷನ್ನು 6 ಗಂಟೆ 30 ನಿಮಿಷ. ನೆಕ್ಸ್ಟ್ 60ನೇ ಪ್ರಶ್ನೆ, ಆಯತದ ಘನದ ಜಾಲಾಕೃತಿಯು ಯಾವುದು ಅಂತ ಕೇಳಲಾಗಿದೆ. ಇದರ ಸರಿಯಾದ ಉತ್ತರ ಆಪ್ಷನ್ 1. ನೆಕ್ಸ್ಟ್ 61ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ವಿದ್ಯುತ್ ಶಕ್ತಿಯನ್ನು ಉಷ್ಣ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ಯಾವುದು? ಸರಿಯಾದ ಉತ್ತರ ಆಪ್ಷನ್ 2 ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ. 61ರಿಂದ ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳಿವು. 62ನೇ ಪ್ರಶ್ನೆ, ಇಂಗುಗುಂಡಿ ಸೋಕ್ ಪಿಟ್ಗಳನ್ನು ನಿರ್ಮಿಸುವ ಮುಖ್ಯ ಉದ್ದೇಶವು ಈ ಕೆಳಗಿನದಾಗಿದೆ. ಸರಿಯಾದ ಉತ್ತರ ಆಪ್ಷನ್ 2 ಅಂತರ್ಜಲವನ್ನು ಮರುಪೂರಣಗೊಳಿಸುವುದು. ನೆಕ್ಸ್ಟು 63ನೇ ಪ್ರಶ್ನೆ, ಹೇಳಿಕೆ ಎ ಬದಲಿ ಇಂಧನ ಮೂಲಗಳಾದ ಸೌರಶಕ್ತಿ, ಜಲಶಕ್ತಿ, ಜಲವಿದ್ಯುತ್ ಶಕ್ತಿ ಮತ್ತು ಪವನಶಕ್ತಿ ಬಳಸುವುದರಿಂದ ವಾಯು ಮಾಲಿನ್ಯವನ್ನು ತಡೆಗಟ್ಟಬಹುದು. ಹೇಳಿಕೆ ಬಿ ನಗರೀಕರಣದಿಂದಾಗಿ ವಾಯು ಮಾಲಿನ್ಯ ಕಡಿಮೆಯಾಗುತ್ತಿದೆ. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಅಥವಾ ಯಾವುವು ಸರಿ ಅಂತ ಕೇಳಲಾಗಿದೆ. ಇದರ ಸರಿಯಾದಂಥ ಉತ್ತರ ಆಪ್ಷನ್ 1 ಹೇಳಿಕೆ ಎ ಸರಿ ಮತ್ತು ಹೇಳಿಕೆ ಬಿ ತಪ್ಪು. 64ನೇ ಪ್ರಶ್ನೆ, ಹೇಳಿಕೆ ಎ ಅರಣ್ಯಗಳು ನವೀಕರಿಸಬಹುದಾದ ಸಂಪನ್ಮೂಲಗಳಾಗಿವೆ. ಹೇಳಿಕೆ ಬಿ ಅರಣ್ಯೀಕರಣದಿಂದಾಗಿ ಅನೇಕ ಸಂಪನ್ಮೂಲಗಳ ಸಂರಕ್ಷಣೆಯಾಗಿದೆ. ಇದರ ಸರಿಯಾದ ಉತ್ತರ ಆಪ್ಷನ್ 4 ಹೇಳಿಕೆ ಎ ಮತ್ತು ಬಿ ಎರಡೂ ಸರಿ. 65ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುವು ಬದಲಾದ ಆಧುನಿಕ ಆಹಾರ ಅಭ್ಯಾಸದಿಂದಾಗಿ ಉಂಟಾಗುವ ಪರಿಣಾಮಗಳಾಗಿವೆ? ಜನರು ಸುಲಭವಾಗಿ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ. ಬಿಗೆ ಜನರ ಆರೋಗ್ಯ ಉತ್ತಮವಾಗಿದೆ. ಮಸಾಲೆಯುಕ್ತ ಆಹಾರ ಮತ್ತು ಜಂಕ್ ಫುಡ್ಗಳು ಬೊಜ್ಜಿನ ಸಮಸ್ಯೆ ಹೆಚ್ಚಾಗುವಂತೆ ಮಾಡಿದೆ. ಇದರ ಸರಿಯಾದ ಉತ್ತರ ಆಪ್ಷನ್ 2 ಎ ಮತ್ತು ಸಿ ಸರಿ. 66ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ದ್ರವ್ಯದ ಲಕ್ಷಣವಲ್ಲ? ಸರಿಯಾದ ಉತ್ತರ ಆಪ್ಷನ್ 2 ಎಲ್ಲ ದ್ರವ್ಯಗಳು ಅಥವಾ ಪದಾರ್ಥಗಳು ಆಕಾರವನ್ನು ಹೊಂದಿರುತ್ತದೆ. 67ನೇ ಪ್ರಶ್ನೆ, ವಿದ್ಯುತ್ ಕೋಶದಲ್ಲಿ ಯಾವ ಶಕ್ತಿಯು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ 1 ರಾಸಾಯನಿಕ ಶಕ್ತಿ. 68ನೇ ಪ್ರಶ್ನೆ, ಈ ಕೆಳಗಿನ ಯಾವ ಲಕ್ಷಣಗಳು ಮಂಗಳ ಗ್ರಹಕ್ಕೆ ಸಂಬಂಧಿಸಿಲ್ಲ? ಸರಿಯಾದ ಉತ್ತರ ಆಪ್ಷನ್ 4 ಇದು ಅನೇಕ ತೆಳುವಾದ ಉಂಗುರಗಳನ್ನು ಹೊಂದಿದೆ.
69ನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ. ಪಟ್ಟಿ ಎ ಮತ್ತು ಪಟ್ಟಿ ಬಿ. ಇದರ ಸರಿಯಾದ ಉತ್ತರವನ್ನು ನೋಡೋದಾದರೆ ಎ ಆಮ್ಲಜನಕ ಆಪ್ಷನ್ 5 ಶೇಕಡ 21%. ಇಂಗಾಲದ ಡೈಆಕ್ಸೈಡ್ ಆಪ್ಷನ್ ಬಿ ಆಪ್ಷನ್ 3 0.04. ನೆಕ್ಸ್ಟು ಸಾರಜನಕ ಸಿಗೆ ಆಪ್ಷನ್ 2 ಶೇಕಡ 78%. ನೆಕ್ಸ್ಟು ಆಪ್ಷನ್ ಡಿ ನೀರಾವಿ ಜಡ ಅಥವಾ ನೋಬಲ್ ಅನಿಲಗಳು ಮತ್ತು ಧೂಳಿನ ಕಣಗಳು. ಇದಕ್ಕೆ ಆಪ್ಷನ್ 1 0.96%. ಹಾಗಾಗಿ ಇದರ ಸರಿಯಾದ ಉತ್ತರ ಆಪ್ಷನ್ 3 ಸರಿಯಾದ ಉತ್ತರ ಆಗಿರುತ್ತೆ. 70ನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಸಸ್ಯಗಳು ಆಹಾರ ತಯಾರಿಸಲು ಬೇಕಾದ ಅಂಶಗಳನ್ನು ಗುರುತಿಸಿ. ಸರಿಯಾದಂಥ ಉತ್ತರ ಮೇಲಿನ ಎಲ್ಲವೂ 4 ಉತ್ತರಗಳು ಸರಿಯಾಗಿರುತ್ತೆ. ಎಪ್ಪತ್ತೊಂದನೇ ಪ್ರಶ್ನೆ ಮೇಲ್ಮಣ್ಣು ನಾಶವಾಗುವ ಸಂದರ್ಭ ಯಾವುದು ಅಂತ ಕೇಳಲಾಗಿದೆ. ಇದರ ಸರಿಯಾದ ಉತ್ತರ ಆಪ್ಷನ್ 1 ಜೋರಾಗಿ ಗಾಳಿ ಬೀಸಿದಾಗ. 72ನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಏಕವಾರ್ಷಿಕ ಸಸ್ಯ ಯಾವುದು? ಉತ್ತರ ಆಪ್ಷನ್ 2 ಕಬ್ಬು. ನೆಕ್ಸ್ಟು 73ನೇ ಪ್ರಶ್ನೆ ಸಾಗರದ ಅಲೆಗಳಿಂದ ಉತ್ಪತ್ತಿಯಾಗುವ ಶಕ್ತಿ ಡ್ಯಾಶ್. ಸರಿಯಾದಂಥ ಉತ್ತರ ಆಪ್ಷನ್ 4 ಭರತ ಶಕ್ತಿ. ನೆಕ್ಸ್ಟ್ 74ನೇ ಪ್ರಶ್ನೆ ಈ ಕೆಳಗಿನ ಯಾವ ಚಟುವಟಿಕೆಗಳಲ್ಲಿ ಕೆಲಸ ನಡೆದಿಲ್ಲ ಅಂತ ಕೇಳಲಾಗಿದೆ. ಉತ್ತರ ಆಪ್ಷನ್ 4 ಗೋಡೆಯನ್ನು ತಳ್ಳುವುದು. ನೆಕ್ಸ್ಟ್ 75ನೇ ಪ್ರಶ್ನೆ ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಅನುಪಾತ. ಉತ್ತರ ಆಪ್ಷನ್ 3 2:1 76ನೇ ಪ್ರಶ್ನೆ ಈ ಕೆಳಗಿನ ಯಾವ ಗ್ರಹದ ಒಂದು ದಿನದ ಅವಧಿ 1 ವರ್ಷಕ್ಕಿಂತ ಹೆಚ್ಚಾಗಿರುತ್ತದೆ? ಸರಿಯಾದಂಥ ಉತ್ತರ ಆಪ್ಷನ್ 4 ಗುರು ಗ್ರಹ. ನೆಕ್ಸ್ಟು 77ನೇ ಪ್ರಶ್ನೆ ಉತ್ಪತನ ಹೊಂದುವ ವಸ್ತುವಿಗೆ ಉದಾಹರಣೆ. ಸರಿಯಾದ ಉತ್ತರ ಆಪ್ಷನ್ 1 ನ್ಯಾಪ್ತಲಿನ್ ಬಾಲ್ಗಳು. 78ನೇ ಪ್ರಶ್ನೆ ಒಂದು ಘಟಕದ ಪರಿಮಾಣವು ಒಳಗೊಂಡಿರುವ ದ್ರವ್ಯರಾಶಿಯ ಪ್ರಮಾಣ. ಸರಿಯಾದ ಉತ್ತರ ಆಪ್ಷನ್ 3 ಸಾಂದ್ರತೆ. 79ನೇ ಪ್ರಶ್ನೆ ಶುದ್ಧ ನೀರಿಗೆ ಬಣ್ಣ, ವಾಸನೆ ಮತ್ತು ರುಚಿ ಇರುವುದಿಲ್ಲ. ಇದಕ್ಕೆ ಕಾರಣ ಏನು ಅಂತ ಕೇಳಲಾಗಿದೆ. ಇದರ ಸರಿಯಾದ ಉತ್ತರ ಆಪ್ಷನ್ 2 ನೀರಿನಲ್ಲಿ ವಿಲೀನವಾಗಿರುವ ಲವಣ ಮತ್ತು ಖನಿಜಾಂಶಗಳಿಂದ. 80ನೇ ಪ್ರಶ್ನೆ ಅಕ್ಕಿಯ ಹೊರ ಮೇಲ್ಮೈಯಲ್ಲಿ ವಿಪುಲವಾಗಿರುವ ಜೀವಸತ್ವ ಯಾವುದು? ಸರಿಯಾದ ಉತ್ತರ ಆಪ್ಷನ್ 2 ಬಿ. ನೆಕ್ಸ್ಟ್ 81ನೇ ಪ್ರಶ್ನೆ 80ರಿಂದ ಪ್ರಾರಂಭವಾಗುವಂಥ ಪ್ರಶ್ನೆಗಳು. ಇದು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥವಾಗಿರ್ತವೆ. ಸೊ 82ನೇ ಪ್ರಶ್ನೆಯನ್ನು ನೋಡೋದಾದರೆ 81ನೇ ಪ್ರಶ್ನೆ ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳು ಸಂಧಿಸುವ ಸ್ಥಳದಲ್ಲಿ ನೀಲಗಿರಿ ಬೆಟ್ಟದಲ್ಲಿರುವ ಪ್ರಸಿದ್ಧ ಗಿರಿಧಾಮವನ್ನು ಹೆಸರಿಸಿ ಅಂತ ಕೇಳಲಾಗಿದೆ. ಸರಿಯಾದ ಉತ್ತರ ಉದಕ ಮಂಡಲಂ. ನೆಕ್ಸ್ಟು 82ನೇ ಪ್ರಶ್ನೆ ಕರ್ನಾಟಕದ ರಾಜ್ಯ ಪ್ರಾಣಿಯನ್ನು ಹೆಸರಿಸಿ ಅಂತ ಕೇಳಲಾಗಿದೆ. ಸರಿಯಾದ ಉತ್ತರ ಆಪ್ಷನ್ 1 ಏಷ್ಯನ್ ಆನೆ. ನೆಕ್ಸ್ಟ್ 83ನೇ ಪ್ರಶ್ನೆ ಸಮುದ್ರದ ಆಳದಲ್ಲಿ ಸಂಚರಿಸುವ ನೌಕೆ ಯಾವುದು? ಅದರ ಉತ್ತರ ಆಪ್ಷನ್ 1 ಸಬ್ಮೆರಿನ್. ನೆಕ್ಸ್ಟ್ 84ನೇ ಪ್ರಶ್ನೆ ಈ ಕೆಳಗಿನ ಚಿತ್ರವನ್ನು ಗಮನಿಸಿ ಕುಟುಂಬದ ಪ್ರಕಾರವನ್ನು ಹೆಸರಿಸಿ ಅಂತ ಕೇಳಲಾಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ 2 ಅವಿಭಕ್ತ ಕುಟುಂಬ. 85ನೇ ಪ್ರಶ್ನೆ ಕರ್ನಾಟಕದ ಸೇಂಟ್ ಮೇರೀಸ್ ದ್ವೀಪದಲ್ಲಿ ಕಂಡುಬರುವ ಬಸಾಲ್ಟಿಕ್ ಶಿಲಾಸ್ತಂಭಗಳ ವಿಶಿಷ್ಟ ಆಕಾರ ಯಾವುದು? ಸರಿಯಾದ ಉತ್ತರ ಆಪ್ಷನ್ 3 ಷಟ್ಭುಜ ಆಕೃತಿ. 86ನೇ ಪ್ರಶ್ನೆ ಸರಿಯಾಗಿ ಹೊಂದಾಣಿಕೆಯಾಗದ ಜೋಡಿಯನ್ನು ಗುರುತಿಸಿ. ಸರಿಯಾದಂಥ ಉತ್ತರ ಆಪ್ಷನ್ 4 ವಿಶಾಖಪಟ್ಟಣ ತಮಿಳುನಾಡು. 87ನೇ ಪ್ರಶ್ನೆ ಇಸ್ರೋ ಇದರ ವಿಸ್ತೃತ ರೂಪ ಯಾವುದು ಅಂತ ಕೇಳಲಾಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ 3 ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್.
88ನೇ ಪ್ರಶ್ನೆ, ಫುಟ್ಬಾಲ್ ಆಟದ ತಂಡವೊಂದರಲ್ಲಿ ಇರುವ ಒಟ್ಟು ಆಟಗಾರರ ಸಂಖ್ಯೆ ಅಂತ ಕೇಳಲಾಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ 2 11. 89ನೇ ಪ್ರಶ್ನೆ, ಪಾದಚಾರಿಗಳು ರಸ್ತೆ ದಾಟಲು ಇರುವ ಸುರಕ್ಷಿತ ಸ್ಥಳ ಯಾವುದು? ಸರಿಯಾದಂಥ ಉತ್ತರ ಆಪ್ಷನ್ 1 ಝೀಬ್ರಾ ಕ್ರಾಸಿಂಗ್. ನೆಕ್ಸ್ಟ್ ಪ್ರಶ್ನೆ 90ನೇ ಪ್ರಶ್ನೆ, ಕಪ್ಪು ಚಿನ್ನ ಎಂದು ಕರೆಯಲ್ಪಡುವ ಸಾಂಬಾರು ಪದಾರ್ಥ ಯಾವುದು? ಸರಿಯಾದ ಉತ್ತರ ಆಪ್ಷನ್ 4 ಕಾಳು ಮೆಣಸು. 91ನೇ ಪ್ರಶ್ನೆ, ಕರ್ನಾಟಕದ ಕರಾವಳಿಗೆ ಹೊಂದಿಕೊಂಡಿರುವ ಸಮುದ್ರ ಯಾವುದು? ಸರಿಯಾದ ಉತ್ತರ ಆಪ್ಷನ್ 2 ಅರಬ್ಬಿ ಸಮುದ್ರ. 92ನೇ ಪ್ರಶ್ನೆ, ಥಾರ್ ಮರುಭೂಮಿಯು ರಾಜಸ್ಥಾನದೊಂದಿಗೆ ಭಾರತದ ಯಾವ 3 ರಾಜ್ಯಗಳಲ್ಲಿಯೂ ಹರಡಿಕೊಂಡಿದೆ? ಸರಿಯಾದಂಥ ಉತ್ತರ ಆಪ್ಷನ್ 1 ಪಂಜಾಬ್, ಹರಿಯಾಣ ಮತ್ತು ಗುಜರಾತ್. 93ನೇ ಪ್ರಶ್ನೆ, ಒಂದೇ ಕೃಷಿ ಜಮೀನಿನಲ್ಲಿ ವರ್ಷವೊಂದಕ್ಕೆ 2 ರಿಂದ 3 ಬೆಳೆಗಳನ್ನು ಬೆಳೆಯುವುದಕ್ಕೆ ಡ್ಯಾಶ್ ಎಂದು ಕರೆಯುವರು? ಉತ್ತರ ಆಪ್ಷನ್ 1 ಸಾಂದ್ರ ಬೇಸಾಯ. 94ನೇ ಪ್ರಶ್ನೆ, ಈ ಕೆಳಗಿನ ವಂಶವೃಕ್ಷವನ್ನು ಗಮನಿಸಿ ಕೀರ್ತನ ಮತ್ತು ರಾಜುವಿಗಿರುವ ಸಂಬಂಧವನ್ನು ಗುರುತಿಸಿ ಅಂತ ಕೇಳಲಾಗಿದೆ. 1ನೇ ತಲೆಮಾರು, 2ನೇ ತಲೆಮಾರು, 3ನೇ ತಲೆಮಾರು ಮತ್ತು 4ನೇ ತಲೆಮಾರು. ಇದರಲ್ಲಿ ರಾಜು ಮತ್ತು ಕೀರ್ತನ ಮತ್ತು ರಾಜುವಿಗಿರೋ ಸಂಬಂಧ ಕೇಳಲಾಗಿದೆ. ಸರಿಯಾದಂಥ ಉತ್ತರ ಇದು ಮೊಮ್ಮಗಳು ಮತ್ತು ಅಜ್ಜ. 95ನೇ ಪ್ರಶ್ನೆ, ನೀವು ನಗರದಲ್ಲಿ ವಾಸಿಸುತ್ತಿದ್ದರೆ ನೀವು ಎದುರಿಸದ ಒಂದು ಸಮಸ್ಯೆ. ಇದು ಎದುರಿಸದ ಅಂತ ಕೇಳಲಾಗಿದೆ. ಹಾಗಾಗಿ ಆಪ್ಷನ್ 2 ಟ್ರಾಫಿಕ್ ಜಾಮ್. ನೆಕ್ಸ್ಟ್ 96ನೇ ಪ್ರಶ್ನೆ, ಚಂಡೀಗಢ ಈ ಕೆಳಗಿನ ಯಾವ 2 ರಾಜ್ಯಗಳ ರಾಜಧಾನಿಯಾಗಿದೆ? ಸರಿಯಾದಂಥ ಉತ್ತರ ಆಪ್ಷನ್ 1 ಪಂಜಾಬ್, ಹರಿಯಾಣ. 97ನೇ ಪ್ರಶ್ನೆ, 3 ಕಡೆ ನೀರಿದ್ದು ಒಂದೇ ಕಡೆ ಭೂಭಾಗವಿರುವುದನ್ನು ಡ್ಯಾಶ್ ಎಂದು ಕರೆಯುತ್ತಾರೆ? ಸರಿಯಾದಂಥ ಉತ್ತರ ಆಪ್ಷನ್ 2 ಪರ್ಯಾಯ ದ್ವೀಪ. 98ನೇ ಪ್ರಶ್ನೆ, ಈ ಕೆಳಗಿನ ಯಾವ ಹೇಳಿಕೆಗಳು ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಿಸಿವೆ? ಸರಿಯಾದಂಥ ಉತ್ತರ ಇಲ್ಲಿ ಆಪ್ಷನ್ ಕೊಡಲಾಗಿದೆ. ಅಲ್ಲಿ ಎ ಮತ್ತು ಬಿ ಮತ್ತು ಸಿ ಯಲ್ಲಿ ಗ್ರಾಮೀಣ ವಿದ್ಯಾವಂತ ಯುವಜನರಿಗೆ ಸ್ವಂತ ಉದ್ಯೋಗಕ್ಕಾಗಿ ರೋಜ್ಗಾರ್ ಯೋಜನೆ ಮತ್ತು ಜವಾಹರ್ ಗ್ರಾಮ್ ಸಮೃದ್ಧಿ ಯೋಜನೆ. ಬಿ ದಲ್ಲಿ ಗಂಡು ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಭಾಗ್ಯಲಕ್ಷ್ಮಿ ಯೋಜನೆ. ಸಿ ದಲ್ಲಿ ಜಲ ಜೀವನ್ ಮಿಷನ್ ಅಡಿಯಲ್ಲಿ ಪ್ರತಿ ಮನೆಗೂ ಕುಡಿಯುವ ಶುದ್ಧ ನೀರಿನ ಪೂರೈಕೆ ಅಂತ ಕೊಡಲಾಗಿದೆ. ಇವುಗಳಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ 2 ಎ ಮತ್ತು ಸಿ ಮಾತ್ರ ಸರಿ ಅಂತ ಕೊಡಲಾಗಿದೆ. ನೆಕ್ಸ್ಟ್ 99ನೇ ಪ್ರಶ್ನೆ, ಕುತುಬ್ ಮಿನಾರ್ ಇರುವ ಸ್ಥಳ ಎಲ್ಲಿ ಅಂತ ಕೇಳಲಾಗಿದೆ? ಸರಿಯಾದಂಥ ಉತ್ತರ ಆಪ್ಷನ್ 1 ದೆಹಲಿ. 100ನೇ ಹಾಗೂ ಕೊನೆಯ ಪ್ರಶ್ನೆ, ಈ ಕೆಳಕಂಡ ಕರ್ನಾಟಕದ ಯಾವ ಜಿಲ್ಲೆಯು ಕರಾವಳಿ ಪ್ರದೇಶಕ್ಕೆ ಸೇರುವುದಿಲ್ಲ ಅಂತ ಕೇಳಲಾಗಿದೆ? ಸರಿಯಾದಂಥ ಉತ್ತರ ಆಪ್ಷನ್ 2 ಶಿವಮೊಗ್ಗ. ಧನ್ಯವಾದಗಳು.